ಜಿಗೆ ಮತ್ತು ಗುರುಗಳಿಗೆ ನಮಸ್ಕಾರ ತಿಳಿಸ್ತಾ. ನನ್ನ ಹೆಸರು ನೇತ್ರಾವತಿ ಅಂತೇಳಿ, ನಾವು ದಾವಣಗೆರೆಯಿಂದ. ನನ್ನ ತವ್ರ ಮನೆ ಬಂದುಬಿಟ್ಟು ಇಲ್ಲೇ ಉಜ್ಜಿನಿ ಅಂತೇಳಿ. ಈಗ 1 ವರ್ಷದ ಕೆಳಗೆ ನಾವು ಇಲ್ಲಿ ಬಂದು ನೋಡ್ಕೊಂಡು ಹೋಗಿದ್ವಿ. ಅಂದರೆ ಆ ವರ್ಷ ಶಿಬಿರ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆವಾಗೇ ಅಂದ್ಕೊಂಡಿದ್ವಿ ನಾವು. ಅಂದರೆ ನೆಕ್ಸ್ಟ್ ಏನಾದರೂ ಇದು ಗಾಂಧಾರಿ ವಿದ್ಯೆ ಹೇಳ್ಕೊಡ್ತಾರೆ ಅಂತ ಅನ್ನೋದಾದರೆ ನಾವು ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ನೆಕ್ಸ್ಟು ಇದು ನಮ್ಮ ಅಣ್ಣ ಬಂದು ಇಲ್ಲೇ ಕೊಟ್ಟೂರಿಗೆ ದೇವಸ್ಥಾನಕ್ಕೆ ಬಂದಾಗ ಹಿಂಗೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಾಗ ಗೊತ್ತಾಯಿತು, ಇದೇ ತಿಂಗಳು ಬ್ಯಾಚ್ ಇದೆ, ಫಸ್ಟ್ ಬ್ಯಾಚು ಇಲ್ಲೇ ಹೇಳ್ಕೊಡ್ತಿದ್ದಾರೆ ಅಂತೇಳಿ. ಹಂಗಾಗಿ ನಾವು ಅಡ್ಮಿಷನ್ ಮಾಡಿಸೋಣ ಅಂತೇಳಿ ಅಡ್ಮಿಷನ್ನ ಮಾಡಿಸಿದ್ವಿ. ಭುವನ್ ಅಂತೇಳಿ ಬಂದು 3 ದಿನ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದ, ತುಂಬ ಚೆನ್ನಾಗಿ ಭಾಗವಹಿಸ್ತಾ ಇದ್ದ. 4ನೇ ದಿವಸ ಸಂಜೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ರು ಗುರುಗಳು, ಅಂದರೆ ಹುಷಾರಿಲ್ಲ ಅಂತೇಳಿ. ಅಂದರೆ ಗುರುಗಳು ಹೆಂಗೆ ನಾವು ಸ್ವಂತ ಮಕ್ಕಳ ಥರ ನೋಡ್ಕೊತೀವಿ ಅಂತ ಮಾತು ಕೊಟ್ಟಿದ್ರು, ಅದೇ ಥರನೇ ಅವರು ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳೋಕ್ಕೆ ನಾನು ಹೇಳ್ತಿದ್ದೀನಿ. ಅವನನ್ನು ಸ್ವತಃ ಅವನ ಜೊತೆಗೆ ನಮ್ಮ ಅಣ್ಣನ ಮಗ ಒಬ್ಬನಿದ್ದ, ಅವರಿಬ್ಬರನ್ನೂ ಕಾರಲ್ಲಿ ಕರ್ಕೊಂಡೋಗಿ ಅವ್ರ ಜೊತೆ ಇನ್ನೊಬ್ಬರು ಯಾರೋ ಇದ್ದರು ಅಂತ ಹೇಳಿದ್ರು. ಒಟ್ಟು 3 ಮಕ್ಕಳನ್ನ ಕಾರಲ್ಲಿ ಕರ್ಕೊಂಡೋಗಿ ಕೊಟ್ಟೂರಿಗೆ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಅವ್ರಿಗೆ ಏನು ಬೇಕೋ ಎಳ್ನೀರು ಅದನ್ನೆಲ್ಲ ಕುಡಿಸ್ಕೊಂಡು ಕರ್ಕೊಂಬಂದು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅವ್ನ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಅವರ ಸ್ವಂತ ಮಕ್ಕಳ ಥರನೇ ಅವ್ರಿಗೆ ಚಿಕಿತ್ಸೆ ನೀಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ಅದಷ್ಟೇ ಅಲ್ಲ, ಅವನು ತುಂಬ ಚೆನ್ನಾಗಿ ಕಲ್ತಿದ್ದಾನೆ. ಇಲ್ಲಿ ಬೇರೆ ಏನು ಬೇಕಾದ್ರೂ ನಾವು ಮಕ್ಕಳಿಗೆ ಕಲಿಸ್ಬೋದು, ಆದರೆ ಸಂಸ್ಕಾರ ಅಂತಕ್ಕಂಥದ್ದನ್ನು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಗುರುಗಳ ಸಮ್ಮುಖದಲ್ಲಿ ಕಲಿತಾರೋ ಮಕ್ಕಳು ಆವಾಗ ಸಂಸ್ಕಾರ ಅಂತಕ್ಕಂಥದ್ದನ್ನು ಕಲೀಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಿದ್ದಾರೆ ಹಿರಿಯರು ಏನಂತ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತೇಳಿ. ಯಾವಾಗ ನಾವು ಗುರುಗಳ ಮುಖಾಂತರ ಕಲಿತೀವೋ, ಅವರನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಅವರನ್ನು ಅಪ್ಕೊಂತೀವೋ, ಆವಾಗ ನಮಗೆ ಮುಕ್ತಿ ಅಂತಕ್ಕಂಥದ್ದು ದೊರಕುತ್ತೆ. ಅದು ಈಗಿನ ಮಕ್ಕಳಿಗೆ ಅತಿ ಅವಶ್ಯಕ ಅಂತ ನಾನು ಹೇಳ್ಬೋದು. ಯಾಕಂದರೆ ಮಕ್ಕಳಿಗೆ ಈಗ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಕಮ್ಮಿ. ನಾವಾದರೂ ಮನೇಲಿ ಅತಿ ಮುಗ್ದಿನಿಂದ ಏನನ್ನೂ ಹೇಳ್ಕೊಡಲ್ಲ, ಆದರೆ ನಾವು ಹೇಳಿದ್ರೂ ಅವರು ಮನಸ್ಸಿಗೆ ಅಷ್ಟು ತಗೊಳ್ಳೋದಿಲ್ಲ. ಅದೇ ಇಲ್ಲಿ ಬಂದು ಗುರುಗಳ ಮುಖಾಂತರ ಕಲಿಸಿದಾಗ ಅವರು ತುಂಬ ಚೆನ್ನಾಗಿ ಕಲಿತಾರೆ. ಒಂದು ಸದೃಢವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಬೋದು ಅಂತ ಹೇಳ್ಬೋದು. ಅಲ್ಲದೆ ಈ ಧ್ಯಾನ ಯೋಗ ಅಂತಕ್ಕಂಥದ್ದನ್ನು ಕಲಿಸೋದ್ರಿಂದ ಮಕ್ಕಳಿಗೆ ಏಕಾಗ್ರತೆ ಅಂತಕ್ಕಂಥದ್ದು ಬರುತ್ತೆ. ಅವರು ಜೀವನದ ಗುರಿ ಅಂದರೆ ನಾವು ಏನಾಗಬೇಕು, ಓದ್ನಲ್ಲಾದರೂ ಅವರು ಮುಂದುವರಲಿಕ್ಕೆ ತುಂಬ ಅವಕಾಶ ಅಂತಕ್ಕಂಥದ್ದು, ಅಂದರೆ ಅವರು ತುಂಬ ಚೆನ್ನಾಗಿ ಜೀವನವನ್ನು ಕಟ್ಕೋಬೋದು ಅಂತ ಹೇಳ್ಬೋದು. ಅವನು ತುಂಬ ಚೆನ್ನಾಗಿ ಕಲ್ತಿದ್ದಾನೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ.